ಎಲ್ಲರಿಗೂ ನಮಸ್ಕಾರ. ಮದುವೆ ಅಂದ ಕೂಡಲೇ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ? ಹೌದು, ಮಧು ಅಂದರೆ ಜೇನು. ಮದುವೆ ಅಂದುಬಿಟ್ರೆ ಆಹಾ ಎಂತಹ ಒಂದು ಸಂಭ್ರಮದ ಕಾರ್ಯಕ್ರಮ ಅಂತ ನಾವೆಲ್ಲರೂ ಅಂದುಕೊಳ್ತೇವೆ ಅಲ್ವಾ? ಖಂಡಿತ ಹೌದು. ಈಗ ಹಿಂದಿನ ಕಾಲದಲ್ಲಿ ಮದುವೆಯನ್ನು ಸಾಂಪ್ರದಾಯಿಕವಾಗಿ ಮಾಡ್ತಿದ್ರು. ಈಗ ಮದುವೆ ಒಂದು ಚಿಟಿಕೆ ಹೊಡೆಯೋದ್ರೊಳಗೆ ಮದುವೆ ಮುಗಿದು ಹೋಗಿರ್ತದೆ. ಒಂದು ಯಾವುದೋ ಹಾಲ್ನಲ್ಲಿ ಮದುವೆ ಇದು ಮಾಡ್ತಾರೆ. ಅಲ್ಲಿಗೆ ನಾವು ಏನು ಮಾಡ್ತೇವೆ, ಆ ಮದುವೆ 12 ಗಂಟೆಗೆ ಅಂತ ಇದ್ದರೆ 11 ಗಂಟೆ 50 ನಿಮಿಷಕ್ಕೆ ಹೋಗ್ತೇವೆ. ಆಯಿತು, 12 ಗಂಟೆಗೆ ಧಾರೆ ಆಗ್ತದೆ. ಧಾರೆ ಆದ ಕೂಡಲೇ ಆ ಹುಡುಗಿ ತಲೆ ಮೇಲೆ 3 ಅಕ್ಷತೆ ಕಾಳು ಹಾಕ್ತೇವೆ, ಹೋಗಿ ಊಟ ಮಾಡ್ತೇವೆ, ಬಂದು ಬಿಡ್ತೇವೆ. ಅಲ್ಲಿಗೆ ನಮ್ಮ ಮದುವೆ ಮನೆಯಲ್ಲಿ ನಾವು ಭಾಗವಹಿಸುವುದು ಕೇವಲ 1 ಗಂಟೆ ಅಷ್ಟೇ. ಆದರೆ ಹಿಂದಿನ ಕಾಲದಲ್ಲಿ ಹಾಗಲ್ಲ. ಅದು ಸಾಂಪ್ರದಾಯಿಕ ಮದುವೆ. ಒಂದು ಹೆಣ್ಣು ನೋಡುವ ಶಾಸ್ತ್ರದಿಂದ ಹಿಡಿದು ಆ ಮಗುವಿಗೆ, ಆ ಹೆಣ್ಣು ಮಗಳಿಗೆ ಎಲ್ಲ 7 ದಿನಗಳ ಕಾರ್ಯಕ್ರಮ ಅಂತೆ. ಕಡೆಗೆ ಅದು 3 ದಿನಕ್ಕೆ ಬಂತು. ನನ್ನ ಮದುವೆ ಕಾಲದಲ್ಲೂ 3 ದಿನ ಇತ್ತು. ಅಂತಹ ಒಂದು ಮದುವೆ ಆದಂಥ ಘಟನೆ ನನ್ನ ಕಣ್ಣೆದುರು ಬರ್ತದೆ. ಏನು ಗೊತ್ತಾ, ಒಂದು ಮದುವೆ, ನಮ್ಮದು ಫ್ರೆಂಡ್ ಸ್ವಾತಿ ಅಂತ, ಅವಳದ್ದು ಮದುವೆ ಎಲ್ಲರೂ ಬಂದಿದ್ದಾರೆ ಸೇರಿ. ಪಾಪ ತುಂಬ ಬಡವರು ಅವರು. ಆ ಬಡತನದಲ್ಲಿಯೂ ಕೂಡ ಆಗಿನ ಕಾಲದಲ್ಲಿ ಒಂದು ಏನು ಮಧುಪರ್ಕ ಅಂತ ಹೇಳ್ತಿರಲ್ಲ, ಆ ಒಂದು ಸೇವೆ ಹುಡುಗನಿಗೆಲ್ಲ ಕೊಡುವಂಥದ್ದೆಲ್ಲ ಕೊಡಬೇಕು. ಆಮೇಲೆ ವರೋಪಚಾರ ಆಗಬೇಕು, ವರಪೂಜೆ ಆಗಬೇಕು, ಹೆಣ್ಣಿನ ಮನೆಯಲ್ಲಿ ನಾಂದಿ ಆಗಬೇಕು, ಮತ್ತು ಹುಡುಗನ ಮನೆಯ ಇದರಿಂದ ಗೃಹ ಶಾಂತಿ ಆಗಬೇಕು. ಹೀಗೆ 10 ಹಲವು ಕಾರ್ಯಕ್ರಮಗಳು ಆ ಸಾಂಪ್ರದಾಯಿಕ ಮದುವೆಯಲ್ಲಿ ಇರ್ತದೆ. ಸರಿ, ನಮ್ಮ ಸ್ವಾತಿಯ ಮದುವೆ, ನನ್ನ ಫ್ರೆಂಡ್, ಅವಳು ತುಂಬ ಬಡವರು. ಆದರೆ ತಂದೆ ತುಂಬ ಒಂದು ಇದು ಸ್ವಾಭಿಮಾನಿ. ಅವರು ನನ್ನ ಮಗಳಿಗೆ ನಾನು ಎಷ್ಟು ಖರ್ಚಾದರೂ ಅಡ್ಡಿ ಇಲ್ಲ, ಒಂದು ಸಾಂಪ್ರದಾಯಿಕವಾಗಿ ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡಬೇಕು ಅಂಥೇಳಿ ಎಲ್ಲ ತಗೊಂಡು ಬಂದಿದ್ದರು. ಬೆಳ್ಳಿಯ ಮಧುಪರ್ಕ, ಬೆಳ್ಳಿ ತಂಬಿಗೆ ಇರ್ಬೋದು, ಬೆಳ್ಳಿ ಸೌಟು, ಆಮೇಲೆ ಇದು ಉದ್ದರಣೆ, ಮತ್ತು ಬೆಳ್ಳಿಯ ಪಾತ್ರೆ, ಪಂಚಬಲಿ ಪಾತ್ರೆ ಅಂತೇವೆ. ಆಮೇಲೆ ತಟ್ಟೆ, ಆ ತಟ್ಟೆ ದೊಡ್ಡದಾಗಬೇಕು. ಅದರ ಒಳಗೆ ಹುಡುಗನ ಕಾಲಿಟ್ಟು ಅವನ ಕಾಲು ತೊಳಿಬೇಕು ಯಾರೋ ಮಾವ. ಅದಕ್ಕೆ ವರ ಪೂಜೆ ಅಂತ ಹೇಳ್ತಾರೆ. ವರ ದೇವರು ಅವನು. ಆದ್ದರಿಂದ ಅವನು ವರ ಪೂಜೆ ಮಾಡಿ ಅವನಿಗೆ ಅದನ್ನು ಕೊಡಬೇಕು. ಇಂಥದ್ದೆಲ್ಲ ಸಂಪ್ರದಾಯ. ಅದನ್ನೆಲ್ಲವನ್ನು ಪಾಪ ಚಾಚೂ ತಪ್ಪದೆ ಬ್ಯಾಂಕಿನಲ್ಲಿ ಸಾಲ ಮಾಡಿ ದುಡ್ಡು ತಂದು ಎಲ್ಲ ಮಾಡಿದರು. ಸರಿ, ಮದುವೆ ಆರಂಭ ಆಯಿತು. ಎಲ್ಲ ಭಟ್ರು ತಂದರು, ಇದು ಶುರು ಮಾಡಿದರು. ಇದಕ್ಕೆ ಹೋಮಕುಂಡಗಳನ್ನೆಲ್ಲ ಇಟ್ಟು ಮಂತ್ರೋಚ್ಚಾರ ಶುರು ಮಾಡಿದರು. ನಮ್ಮ ಸ್ವಾತಿ ಏನು ಮಾಡಿದ್ದಾಳೆ, ತುಂಬ ಚೆಂದ. ಮೊದಲೇ ಅವಳಿಗೆ ಏನು ಮಾಡಿದ್ದಾರೆ, ಎಣ್ಣೆ ಸ್ನಾನ ಮಾಡಿಸಿದರು. ಅರಿಶಿನ ಎಣ್ಣೆ ಆದಮೇಲೆ ಅವಳನ್ನು ಶೃಂಗರಿಸಿ ಗೌರಿ ಪೂಜೆ ಕೂರಿಸಿದರು. ನಮ್ಮಲ್ಲಿ ಗೌರಿ ಪೂಜೆ ಅಂದರೆ ಮೌನ ಗೌರಿ. ಅವಳು ಮೌನ ಗೌರಿ ಪೂಜೆ ಮಾಡ್ತಾ ಇರಬೇಕು, ಗೌರಿ ಪೂಜೆ ಮಾಡ್ತಾ ಇರಬೇಕು. ನನಗೆ ಒಳ್ಳೆಯ ಗಂಡನಿಗೆ ಒಳ್ಳೆಯದಾಗಲಿ, ನಮ್ಮ ಸಂಸಾರ ಚೆನ್ನಾಗಾಗಲಿ ಅಂತ ಹೇಳಿ ಅವಳು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಆದರೆ ಬಾಯಿ ಬಿಟ್ಟು ಮಾಡಲಿಕ್ಕಿಲ್ಲ, ಮೌನವಾಗಿ ಮಾಡಬೇಕು. ಅವಳು ಯಾವಾಗ ಬಾಯಿ ಬಿಡೋದು ಅಂದರೆ, ಹುಡುಗನ ತಂದೆ ಬರೋದಿಲ್ಲ, ಅಲ್ಲಿ ಬರೋದಿಲ್ಲ, ತಾಯಿ ಮತ್ತು ಯಾರಾದರೂ ಅವರ ಹೆಂಗಸರು ಬಂದು ಅವಳಿಗೆ ಆ ಮೌನ ಬಿಡಿಸ್ತಾರೆ. ಅಂದರೆ ಅವಳಿಗೆಲ್ಲ ಬೇಕಾದ ಇದನ್ನೆಲ್ಲ ಬಳೆ ತೊಡಿಸಿ, ಆಮೇಲೆ ಅರಿಶಿನ ಕುಂಕುಮ ಇಡಿಸಿ, ಹೂ ಮುಡಿಸಿ ಅವಳನ್ನು ಕೈ ಹಿಡಿದು ಇಳಿಸ್ತಾರೆ. ಅದು ಗೌರಿ ಪೂಜೆ ಅಲ್ಲಿಗೆ ಮುಗಿತು. ಅವಳೇ ಮಂಗಳಾರತಿ ಮಾಡಬೇಕು, ಅವಳೇ ಎಲ್ಲವನ್ನು ಮಾಡಿ ಆ ಒಂದು ಪೂಜೆ ಆದಮೇಲೆ ಅದು ಗೌರಿ ಪೂಜೆ ಮುಗಿತದೆ. ಅದು ಸಂಪ್ರದಾಯ. ಇಲ್ಲಿ ಏನಾಗಿದೆ ಅಂದರೆ, ಸ್ವಾತಿ ಕೂತ್ಕೊಂಡಿದ್ದಾಳೆ ಇದರ ಮೇಲೆ, ಮೌನ ಗೌರಿ ಪೂಜೆ ಅವಳು ಪೂಜೆ ಮಾಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಅವಳ ಅಪ್ಪನಿಗೇನಾಯಿತು, ಪಂಚೆಲ್ಲ ಉಟ್ಕೊಂಡಿದ್ದಾರೆ, ಹೆಗಲ ಮೇಲೆ ಹಾಕಲಿಕ್ಕೆ ರುಮಾಲ್ ಅಂದರೆ ಶಾಲು ಇಲ್ಲ, ಕಾಣ್ತಾ ಇಲ್ಲ. ನನ್ನ ಹೆಂಡತಿ ಹತ್ರ ಗಲಾಟೆ ಮಾಡಿದರು, ನನ್ನ ಶಾಲೆ ಎಲ್ಲುಂಟೆ ಅಂತ. ರೂಮಿನಲ್ಲಿ ಅವರು ಹೋಗಿದ್ದಾರೆ. ಒಂದೇ ರೂಮ್, ಪಾಪ ಒಂದು ರೂಮ್, ಅದು ಇನ್ನೊಂದು ಹಾಲು, ಮತ್ತೊಂದು ಅಡುಗೆ ಮನೆ ಎಲ್ಲ. ಆ ರೂಮಿನಲ್ಲಿ ಹೋಗಿ ಬೊಬ್ಬೆ ಹೊಡಿತಿದ್ದಾರೆ. ರೂಮಿನಲ್ಲಿಯೇ ಗೌರಿ ಪೂಜೆ ಮಾಡ್ತಾ ಇದ್ದಾಳೆ ನಮ್ಮ ಸ್ವಾತಿ. ಏನಾಗಿದೆ, ಅವಳು ಕೂತ್ಕೊಳ್ಳುವ ಮಣೆ ಇದೆಯಲ್ಲ, ಅದಕ್ಕೆ ಹಸೆ ಮಣೆ ಅಂತಾರೆ ಅಥವಾ ಮಣೆ ಅಂತಾರೆ. ಅದ್ರ ಮೇಲೆ ಒಂದು ರೇಷ್ಮೆ ಶಾಲ್ ಹಾಕ್ತಾರೆ ಯಾವತ್ತೂ ಕೂಡ. ಇವರಿಗೆ ಬೇರೆ ಏನೂ ರೇಷ್ಮೆ ಶಾಲ್ ಇರಲಿಲ್ಲ. ಪಾಪ ಸಿಕ್ಕಿದ ಒಂದು ಶಾಲ ತಂದು ಅಲ್ಲಿ ಹಾಕಿ ಅವಳನ್ನು ಅದ್ರ ಮೇಲೆ ಕೂರಿಸಿ ಪೂಜೆ ಮಾಡ್ತಾ ಇದ್ದಾಳೆ. ಏನು ಮಾಡಿದ್ದಾರೆ, ಇಲ್ಲಿ
ಮನೆಗೆ ಶಾಲ್ ಇಲ್ಲ ಅಂತ ಹೇಳಿ ಅಪ್ಪ ಗಲಾಟೆ ಮಾಡ್ತಾ ಇದ್ದಾರೆ. ಇವಳು ಹೇಗೆ ಹೇಳೋದು, ಮೌನ ಬಿಟ್ಟು ಹೇಳೋ ಹಾಗಿಲ್ಲ, ಯಾಕೆಂದರೆ ಮೌನ ಗೌರಿ ವ್ರತ ಮಾಡ್ತಿದ್ದಾಳಲ್ಲ. ಇವಳಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅಲ್ಲಿದ್ದ ಗಂಟೆ ತೆಗೆದು ಗಣ 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 ಬಾರಿಸಿದ್ಲು. ಗಂಟೆ ಗಣ ಗಣ ಬಾರಿಸಿದ ಕೂಡಲೇ ಪುರೋಹಿತರಲ್ಲಿ ಏನು ತಿಳ್ಕೊಂಡ್ರು, ಓ ಅಲ್ಲಿ ಗೌರಿ ಪೂಜೆ ಮುಗೀತು, ಆರತಿ ಆಯಿತು, ಮಂಗಳಾರತಿ ಆಯಿತು ಅಂತೇಳಿ ಅಲ್ಲಿ ಹುಡುಗನ್ನ ಕರ್ಕೊಂಡು ಬನ್ನಿ ಮನೆ ಇದಕ್ಕೆ ಅಂದರು. ಎಲ್ಲರೂ ಓಡಿ ಬಂದರು. ಸೋದರ ಮಾವ ಬಂದರು, ಹುಡುಗಿಯನ್ನ ಸೋದರ ಮಾವ ಕರ್ಕೊಂಡು ಹೋಗ್ಲಿಕ್ಕೆ. ಸೋದರ ಮಾವ ಬಂದಾಯಿತು. ಬಂದು ನೋಡಿದರೆ ಇಲ್ಲಿ ಗೌರಿ ಪೂಜೆ ಕೂತ ಹುಡುಗಿ ಎದ್ದಿಲ್ಲ, ಮಂಗಳಾರತಿ ಆಗಿಲ್ಲ, ಗಂಡಿನ ಕಡೆಯವ್ರು ಬಂದಿಲ್ಲ. ಇದೇನಪ್ಪ ಅಂತ ಕೇಳುವಾಗ ಆ ಹುಡುಗಿ ಸ್ವಾತಿ ಏನು ಮಾಡ್ತಾ ಇದ್ದಾಳೆ, ತಾನು ಕೂತ ಶಾಲನ್ನು ಹೀಗೆ ತೆಗೆದು ತೆಗೆದು ತೋರಿಸ್ತಾ ಇದ್ದಾಳೆ. ಅಪ್ಪನಿಗೆ ಸಿಟ್ಟಿನಲ್ಲಿ ಕಂಡಿರಲಿಲ್ಲ. ಆಮೇಲೆ ಗೊತ್ತಾಯಿತು, ಓ ನನ್ನ ಶಾಲು ಅವಳ ಮನೆ ಮೇಲೆ ಹಾಕಿದ್ದಾರೆ ಅಂತ. ಮತ್ತೆ ಕಡೆಗೆ ಅವಳು ಏಳುವವರೆಗೆ ಅವರು ಬೇರೆ ಯಾವುದೋ ಒಂದು ಹಳೆ ಟವಲನ್ನು ಹೆಗಲ ಮೇಲೆ ಹಾಕ್ಕೊಂಡ್ರಂತೆ. ಹಾಗೆ ಇದು ಒಂದು ಸಂಪ್ರದಾಯ, ಮೌನ ಗೌರಿಯ ಪೂಜೆ ಮಾಡಿದಂತಹ ಒಂದು ಇವಳ ಘಟನೆ ಆಯಿತು. ಅಲ್ಲಿಂದ ಇವರೆಲ್ಲ ಬಂದರು, ಎಲ್ಲ ಹಾಡಿದರು. ಏನು ಸೋದರ ಮಾವನ ಬರ್ಲಿಕ್ಕೆ ಕರೆದ್ರು. ಸೋದರ ಮಾವಯ್ಯ ಕರೆ ತನ್ನಿರಯ್ಯ ದಾರೆಗೆ ವಧುವನ್ನು ಅಂತೆಲ್ಲ ಹಾಡಿದರು. ಆಯಿತು. ಎಲ್ಲ ಹಾಡುಗಳು ನಮ್ಮ ಇಂದಿರತ್ತಿಗೆ ಭಾರಿ ಹಾಡಿನ ಗೂಡೆ. ಅವರು ಎಲ್ಲ ಹಸೆ ಕರೆಯೋ ಹಾಡೆಲ್ಲ ಹಾಡ್ತಾ ಇದ್ದಾರೆ. ಹುಡುಗಿ ಎಲ್ಲ ಕರ್ಕೊಂಡು ಬಂದರು. ಇಲ್ಲಿ ಬಂದು ನೋಡುವಾಗ ಹುಡುಗಂದು ವರಪೂಜೆ ಮುಗ್ದಿರಲಿಲ್ಲ. ಇವರು ವರಪೂಜೆ ಮಾಡಿ ಏನು ಮಾಡಿದರು, ಎಲ್ಲ ಆಗುವಾಗ ಭಟ್ರನ್ನ ಹೇಳಿದ್ರು ಅವನಿಗೆ, ಹುಡುಗನಿಗೆ ಆಚಮನ ಮಾಡಪ್ಪ ಅಂದರು. ಅವನಿಗೆ ಆಚಮನ ಆಯ್ತಾ ಅಂದರು. ಈ ಹುಡುಗ ಎದ್ದು ಹೋದ. ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ. ಒಂದು 5 ನಿಮಿಷ ಬಿಟ್ಟು ಬಂದ. ಎಲ್ಲರಿಗೂ ಆಶ್ಚರ್ಯ, ಹುಡುಗನಿಗೆ ಏನಾಯಿತು, ಏನಾದರೂ ಮದುವೆ ಮುರಿದು ಹೋಗ್ತಾ ಇದ್ದಾನೆ, ಎಂಥ ಕತೆ ಅಂತ. ಹುಡುಗನ ಮನೆಯವರಿಗೂ ಆಶ್ಚರ್ಯ, ಹುಡುಗಿ ಮನೆಯವರಿಗೂ ಆಶ್ಚರ್ಯ. ಒಂದು 5 ನಿಮಿಷ ಆಗುವಾಗ ವಾಪಸ್ ಬಂದು ಕೂತ್ಕೊಂಡ. ಭಟ್ರು ಕೇಳಿದ್ರೆ, ಏನಪ್ಪ ಎಲ್ಲಿಗೆ ಹೋಗಿದ್ದಿ, ಆಚಮನ ಮಾಡಲಿಲ್ಲ ನೀನು ಅಂತ. ನಾನು ಆಚಮನೆಗೆ ಹೋಗಿ ಬಂದೆ ಭಟ್ರ ಎಂದ. ಇವರಿಗೆ ಭಟ್ರು ಮಾತ್ರ ಅಲ್ಲ, ಎಲ್ಲರೂ ಬಿದ್ದು ನಗಾಡಿದ್ರು. ಅಂದರೆ ಆಚಮನ ಏನು ಅನ್ನೋದೇ ಗೊತ್ತಿಲ್ಲದಂತಹ ಒಬ್ಬ ಹುಡುಗನಿಗೆ ಸ್ವಾತಿಯ ಅಪ್ಪ ಬೆಳ್ಳಿಯ ಎಲ್ಲ ಮಧುಪರ್ಕವನ್ನು, ಬೆಳ್ಳಿಯ ಒಂದು ವರಪೂಜೆಗೆ ಎಲ್ಲ ಸಾಮಗ್ರಿಗಳನ್ನು ತಂದಿದ್ದಾರಲ್ಲ ಅಂಥೇಳಿ ನಾವು ನೋಡ್ತಾ ಇದ್ದವರಿಗೆ ಭಾಳ ಒಂಥರ ಕಸಿವಿಸಿ ಆಯಿತು. ಆದರೆ ಏನು ಮಾಡೋದಲ್ವಾ, ಸಂಪ್ರದಾಯ ಬಿಡ್ಲಿಕ್ಕಾಗುತ್ತಾ, ಆಯಿತು ಸರಿ. ಮದುವೆಗೆ ಇದು ಮಾಡಿದ್ರು. ಅವರೆಲ್ಲ ಯಾರೋ ಮಾತಾಡ್ಕೊಳ್ತಾ ಇದ್ರು, ಎಂಥದ್ದು ಹುಡುಗ, ಜಪ ಜಾರಿ ಹೋಗಿ ಗಾಯತ್ರಿ ಘಟ್ಟ ಹತ್ತಿ ಸಂಧ್ಯಾವನೆ ಸಂಧಿಲ್ ಹೋದಂಥ ಈ ಹುಡುಗನಿಗೆ ಇವ್ರು ಯಾಕೆ ಇಷ್ಟು ಸಾಲ ಮಾಡಿ ತಂದು ಕೊಡಬೇಕಿತ್ತು ಅಂತ ನನಗೂ ಕೂಡ ಹಾಗೆ ಅನ್ನಿಸ್ತು. ಈ ಸಂಪ್ರದಾಯ ಇದೆಯಲ್ಲ ಮಾರ್ಯಾರೆ, ಇಂಥ ಸಂಪ್ರದಾಯಗಳಿಂದ ಏನು ಲಾಭ? ಯಾವುದೋ ಅದು ಉಪಯೋಗ ಆಗೋದಾದರೆ ಹೌದು, ಆದರೆ ಇಂತಹ ಹುಡುಗರಿಗೆ ಅಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಕೊಟ್ಟದ್ದು ಮತ್ತೆ ತಗೊಂಡೋಗಿ ಪೆಟ್ಟಿಗೆಯಲ್ಲೇ ಇಡುವುದಲ್ವ. ಅದರ ಬದಲು ಒಂದು ಒಳ್ಳೆಯ ಎಫ್ ಡಿ ಏನೋ ಅಥವಾ ಒಂದು ಏನಾದರೂ ಹಣದ ಒಂದು ಇದನ್ನು ಕೊಟ್ಟರೆ ಅವರಿಗೆ ಉಪಯೋಗ ಆಗಬಹುದು. ಇದು ಏನಾಗಿದೆ ಅಂದರೆ ನಮ್ಮಲ್ಲಿ ಈ ಏನು ವರೋಪಚಾರ ಅನ್ನುವಂಥದ್ದು ಮೊದಲಿಂದ ಬಂದ ಸಂಪ್ರದಾಯ. ಆ ಸಂಪ್ರದಾಯಗಳು ಬೇಕು, ನಾನು ತಪ್ಪು, ಸಂಪ್ರದಾಯಗಳು ಬೇಕು ಯಾವತ್ತೂ ಕೂಡ. ಆದರೆ ಈ ರೀತಿ ಅವಾಂತರ ಆಗುವಂತಹ ಸಂಪ್ರದಾಯಗಳಿಂದ ಏನಾದರೂ ಲಾಭ ಉಂಟಾ ಹೇಳಿ ಅಲ್ವಾ? ನೀವೇನಂತೀರಿ? ಹೌದಾದರೆ ಹೌದು ಅಂತೇಳಿ.